ಒಂದು ದೊಡ್ಡ ಪಜಲ್ ಸಾಲ್ವ್ ಮಾಡೋದು ಅಥವಾ ಆಕಾಶದಲ್ಲಿರೋ ನಕ್ಷತ್ರ ಎಣ್ಸೋಕ್ ಟ್ರೈ ಮಾಡ್ತಿದ್ವಿ ಅಂತ ಅಂದ್ಕೊಳ್ಳಿ. ಆದ್ರೆ ನಮ್ಮತ್ರ 0 ಅನ್ನೋ ನಂಬರೇ ಇಲ್ವೇ ಇಲ್ಲ. ಓ, ಅದ್ ತುಂಬಾನೇ ಕಷ್ಟ ಆಗುತ್ತೆ. ಹೌದಲ್ವಾ? ನಮ್ಮ ಇವತ್ತಿನ ಈ ಡೀಪ್ ಡೈವಲ್ಲಿ 8ನೇ ಶತಮಾನದಿಂದ 12ನೇ ಶತಮಾನದ ಬಗ್ಗೆ ಮಾತಾಡ್ತಿದ್ದೀವಿ. ಒಂದು ಸಣ್ಣ 0 ಮತ್ತೆ ಕಲ್ಲಿನ ರಥಗಳು ಪ್ರಪಂಚವನ್ನೇ ಹೇಗೆ ಬದಲಾಯಿಸ್ತು ಅನ್ನೋದು ನಿಜಕ್ಕೂ ವಿಸ್ಮಯ. ಖಂಡಿತ. ಆ ಕಾಲದಲ್ಲಿ ರಾಜರುಗಳು ಯುದ್ಧ ಮಾಡ್ತಿದ್ರು ಅನ್ನೋದು ನಿಜ. ಆದ್ರೆ ಅದೇ ಟೈಮಲ್ಲಿ ನಮ್ಮ ಸೈಂಟಿಸ್ಟ್ಸ್ ಮತ್ತೆ ಮ್ಯಾಥಮೆಟಿಷಿಯನ್ಸ್ ಹೊಸ ಹೊಸ ಡಿಸ್ಕವರೀಸ್ ಮಾಡ್ತಿದ್ರು. ಅಂದ್ರೆ ಕೇವಲ ಕತ್ತಿ ಗುರಾಣಿ ಮಾತ್ರ ಅಲ್ಲ, ಮೆದುಳಿನ ಆಟ ಕೂಡ ನಡೀತಿತ್ತು. ಕರೆಕ್ಟ್. ಅವರ ಐಡಿಯಾಗಳು ಇಡೀ ಜಗತ್ತಿನ ಲೆಕ್ಕಾಚಾರವನ್ನೇ ಬದಲು ಮಾಡ್ತು. ಆದ್ರೆ ನಂಗೊಂದು ಡೌಟ್, ಈ 0 ಅಷ್ಟೊಂದು ಇಂಪಾರ್ಟೆಂಟ್ ಯಾಕೆ? ನಮ್ಮ ಸೋರ್ಸಸ್ ಪ್ರಕಾರ ಬ್ರಹ್ಮಗುಪ್ತ ಅನ್ನೋ ಮ್ಯಾಥಮೆಟಿಷಿಯನ್ ಇದನ್ನ ಜಗತ್ತಿಗೆ ಪರಿಚಯಿಸಿದ್ರು. 0 ಅಂದ್ರೆ ಏನೂ ಇಲ್ಲ ಅಂತಾನೆ. ಅಲ್ಲಿಯೇ ಇರೋದು ಮ್ಯಾಜಿಕ್ ನೋಡಿ. 0 ಕೇವಲ ಖಾಲಿ ಜಾಗ ಅಲ್ಲ, ಅದೊಂದು ಪ್ಲೇಸ್ ಹೋಲ್ಡರ್. ಅಂದ್ರೆ 1ರ ಪಕ್ಕ 0 ಹಾಕಿದ್ರೆ 10 ಆಗುತ್ತೆ, ಆ ಥರನಾ? ಹೌದು. ಅದು ಇಲ್ಲದೆ ದೊಡ್ಡ ಲೆಕ್ಕಾಚಾರ ಮಾಡೋಕೆ ಆಗ್ತಿರ್ಲಿಂಗ. ರೋಮನ್ ನಂಬರ್ಸ್ ಯೋಚನೆ ಮಾಡಿ, ಅಲ್ಲಿ 0 ಇಲ್ಲ. ಹಾಗಾಗಿ ದೊಡ್ಡ ಲೆಕ್ಕ ಮಾಡೋದು ತುಂಬಾ ಕಷ್ಟ. ಓಹೋ, ಈಗ ಅರ್ಥ ಆಯ್ತು. ಜೊತೆಗೆ ಅವರು ನೆಗೆಟಿವ್ ನಂಬರ್ಸ್ ಬಗ್ಗೆ ಕೂಡ ಹೇಳಿದ್ರು. ಅಂದ್ರೆ ನಾವು ಯಾರಿಗಾದ್ರೂ ಸಾಲ ಕೊಟ್ಟಾಗ ಬಳಸೋ ನಂಬರ್ಸ್. ಆಮೇಲೆ ಭಾಸ್ಕರ 1 ಅನ್ನೋರು ಆಲ್ಜಿಬ್ರಾ ಮತ್ತೆ ಟ್ರಿಗ್ನೋಮೆಟ್ರಿಯಲ್ಲಿ ದೊಡ್ಡ ಸಾಧನೆ ಮಾಡಿದ್ರು. ವಾವ್! ಅಂದ್ರೆ ಆ ಕಾಲದ ಮ್ಯಾಥಮೆಟಿಷಿಯನ್ಸ್ ಮಾಡ್ತಿದ್ದ ಕಲ್ಸ ಇಂದಿನ ಕೋಡಿಂಗ್ ಮಾಡೋರ ತರಹಾನೇ ಇದೆ ಅಲ್ವಾ? ಹೌದು, ಪಕ್ಕಾ ಹಾಗೆ ಹೇಳ್ಬೋದು. ಈಗ ವಿಡಿಯೋ ಗೇಮ್ಸ್ ಮಾಡೋಕೆ ಕೋಡಿಂಗ್ ಎಷ್ಟು ಮುಖ್ಯವೋ ಹಾಗೆ ಅವರು ಆ ಕಾಲದಲ್ಲಿ ಸೈನ್ಸ್ ಭಾಷೆಯನ್ನು ಬರಿತಿದ್ರು. ಇಂಥವ್ರನ್ನ ತಯಾರು ಮಾಡೋಕೆ ನಾಲಂದ ಮತ್ತೆ ವಿಕ್ರಮಶಿಲಾ ತರಹದ ದೊಡ್ಡ ಯೂನಿವರ್ಸಿಟೀಸ್ ಕೂಡ ಇತ್ತು ಅಲ್ವಾ? ನಿಖರವಾಗಿ. ಈ ಯೂನಿವರ್ಸಿಟೀಸ್ ಎಷ್ಟು ದೊಡ್ಡದಾಗಿತ್ತು ಅಂದ್ರೆ ದೂರದ ಚೀನಾದಿಂದ ಕೂಡ ಸ್ಟೂಡೆಂಟ್ಸ್ ಇಲ್ಲಿಗೆ ಕಲಿಯೋಕೆ ಬರ್ತಿದ್ರು. ಅರೆವಾ! ಆದ್ರೆ ಈ ಟ್ರಿಗ್ನೋಮೆಟ್ರಿ ಮತ್ತೆ ಜಾಮೆಟ್ರಿ ಕೇವಲ ಪುಸ್ತಕದಲ್ಲಿ ಉಳಿಲಿಲ್ಲ. ನಮ್ಮ ಸೋರ್ಸಸ್ ಪ್ರಕಾರ ಇದನ್ನ ಬಳಸಿ ದೊಡ್ಡ ದೊಡ್ಡ ಬೆಟ್ಟಗಳನ್ನೇ ಕತ್ತರಿಸಿ ಅದ್ಭುತವಾದ ರಾಕ್ ಕಟ್ ಟೆಂಪಲ್ಸ್ ಕಟ್ಟಿದ್ರು. ಹೌದು ಹೌದು. ಎಲ್ಲೋರಾದಲ್ಲಿ ಇಡೀ ಬೆಟ್ಟವನ್ನ ಮೇಲಿಂದ ಕೆಳಗಡೆ ಕೆತ್ತಿ ಗುಡಿ ಮಾಡಿದಾರಲ್ಲ, ಅದು ನಿಜಕ್ಕೂ ಎಂಜಿನಿಯರಿಂಗ್ ಮ್ಯಾಜಿಕ್. ನಾವು ಮರಳಿನಲ್ಲಿ ಮನೆ ಕಟ್ಟಿದಷ್ಟು ಸುಲಭವಲ್ಲ ಅದು. ಒಂದು ಸಣ್ಣ ತಪ್ಪು ಮಾಡಿದ್ರೂ ಇಡೀ ಬೆಟ್ಟ ವೇಸ್ಟ್ ಆಗ್ತಿತ್ತಲ್ವಾ? ಪಕ್ಕಾ. ಈ ಮ್ಯಾಜಿಕ್ ಹಿಂದೆ ಪಕ್ಕಾ ಮ್ಯಾಥಮ್ಯಾಟಿಕ್ಸ್ ಇತ್ತು. ಮೇಲಿಂದ ಕೆಳಗೆ ಕೆತ್ತಲು ಪ್ರತಿಯೊಂದು ಅಳತೆಯೂ ನಿಖರವಾಗಿರ್ಬೇಕಿತ್ತು. ತಮಿಳುನಾಡಿನ ಮಮಲ್ಲಪುರಂದಲ್ಲಿ ಪಲ್ಲವರಾಜರು ರಥಗಳ ಆಕಾರದಲ್ಲಿ ಗುಡಿಗಳನ್ನ ಕಟ್ಟಿದ್ರು ಅನ್ನೋದು ಕೂಡ ಅಷ್ಟೇ ಇಂಟ್ರೆಸ್ಟಿಂಗ್. ಹೌದು. ವಿಶೇಷ ಅಂದ್ರೆ ಇವು ಬರೀ ಪೂಜೆ ಮಾಡೋ ಜಾಗ ಆಗಿರ್ಲಿಲ್ಲ. ಅವು ಸ್ಕೂಲ್ಗಳು, ಬ್ಯಾಂಕ್ಗಳು ಮತ್ತೆ ಡ್ಯಾನ್ಸ್ ಕಲಿಯುವ ಕಮ್ಯುನಿಟಿ ಹಬ್ಸ್ ಆಗಿದ್ವು. ಇದೇ ಟೈಮಲ್ಲಿ ದಕ್ಷಿಣದಲ್ಲಿ ಭಕ್ತಿ ಮೂವ್ಮೆಂಟ್ ಕೂಡ ಶುರುವಾಯಿತು ಅಂತ ಓದಿದೆ. ನಿಜ. ಆಳ್ವಾರರು ಮತ್ತೆ ನಾಯನಾರ್ಗಳು ಹಾಡುಗಳ ಮೂಲಕ ದೇವ್ರನ್ನ ಒಲಿಸ್ಕೊಳ್ಬೋದು ಅಂತ ತೋರಿಸ್ಕೊಟ್ರು. ಅಂದ್ರೆ ದುಬಾರಿ ಪೂಜೆಗಳಿಗಿಂತ ಪ್ರೀತಿಯಿಂದ ಭಕ್ತಿ ಮಾಡೋದು ಮುಖ್ಯ ಅಂತ ಅವ್ರು ಹೇಳಿದ್ರು. ಇದು ತುಂಬಾ ಸಿಂಪಲ್ ಅಲ್ವಾ? ಖಂಡಿತ. ಅದೇ ಸಮಯದಲ್ಲಿ ಶಂಕರಾಚಾರ್ಯರವರು ಅದ್ವೈತ ವೇದಾಂತ ಅನ್ನೋ ಫಿಲಾಸಫಿ ತಿಳಿಸಿದ್ರು. ಅಂದ್ರೆ ಮನುಷ್ಯನ ಆತ್ಮ ಮತ್ತು ದೇವರ ಆತ್ಮ ಎರಡೂ ಒಂದೇ ಅನ್ನೋ ಕಾನ್ಸೆಪ್ಟ್ ಅಲ್ವಾ? ಎಕ್ಸಾಕ್ಟ್ಲಿ. ದೇಶದ 4 ದಿಕ್ಕುಗಳಲ್ಲಿ 4 ಮಠ ಸ್ಥಾಪನೆ ಮಾಡಿ ಬೇರೆ ಬೇರೆ ಕಡೆ ಜನರನ್ನ ಒಂದೇ ವೇದಿಕೆ ಹಿಡಿತಂದ್ರು. ಇಷ್ಟೆಲ್ಲ ಅದ್ಭುತ ನಾಲೆಡ್ಜ್ ಮತ್ತೆ ಕಲ್ಚರ್ ನೋಡಿದ್ಮೇಲೆ ಬೇರೆ ದೇಶದವ್ರು ಸುಮ್ಮನೆ ಇರ್ತಾರಾ? ಹುಣಾಸ್ ಮತ್ತೆ ಅರಬ್ಸ್ ಭಾರತಕ್ಕೆ ಬಂದ್ರು. ಅದೇ ನನ್ಗೊಂದು ಡೌಟ್. ಏನದು? ಹುಣಾಸ್ ಹೊರಗಿಂದ ಬಂದ ದಾಳಿಕೋರರಲ್ವಾ? ಯುದ್ಧಕ್ಕೆ ಬಂದೋರು ನಮ್ಮ ಸಂಸ್ಕೃತಿಯಲ್ಲಿ ಹೇಗ್ ಸೇರೋದ್ರು? ಇದು ಬಹಳ ಇಂಟ್ರೆಸ್ಟಿಂಗ್ ಪ್ರಶ್ನೆ. ಹುಣಾಸ್ ಯುದ್ಧ ಮಾಡ್ಕೊಂಡ್ ಬಂದ್ರು ನಿಜ, ಆದ್ರೆ ಇಲ್ಲಿನ ಕಲೆ, ವಿಜ್ಞಾನ ನೋಡಿ ತುಂಬಾ ಆಕರ್ಷಿತರಾದ್ರು. ಓ, ಅಂದ್ರೆ ಅವರೇ ಬದಲಾದ್ರು? ಹೌದು. ಅವರು ತಮ್ಮ ಹಳೇ ಶೈಲಿಯನ್ನ ಬಿಟ್ಟು ಇಲ್ಲಿನ ಭಾಷೆ ಕಲ್ತು ನಮ್ಮ ಸಮಾಜದ ಭಾಗವಾದ್ರು. ಇದನ್ನೇ ಕಲ್ಚರಲ್ ಅಸಿಮಿಲೇಷನ್ ಅಂತ ಕರೆಯೋದು. ವಾವ್! ದ್ವೇಷದಿಂದ ಬಂದವರು ಪ್ರೀತಿಯಿಂದ ಇಲ್ಲೇ ಉಳಿದುಕೊಂಡ್ರು. ಹಾಗೆ ವ್ಯಾಪಾರಕ್ಕೆ ಬಂದ ಅರಬ್ಸ್ ಕೂಡ ಬರೀ ಮಸಾಲೆ ಪದಾರ್ಥಗಳನ್ನು ಮಾತ್ರ ತಗೊಂಡೋಗ್ಲಿಲ್ಲ ಅಲ್ವಾ? ಕರೆಕ್ಟ್. ನಮ್ಮ ನಾವಿಕರು ಮ್ಯಾರಿಟೈಮ್ ಕಾಂಟ್ಯಾಕ್ಟ್ಸ್ ಬಳಸಿ ಗಾಳಿಯ ದಿಕ್ಕನ್ನ ಅರ್ಥ ಮಾಡ್ಕೊಂಡು ಹಡಗುಗಳನ್ನು ಓಡಿಸ್ತಿದ್ರಲ್ಲ, ಆ ಮೂಲಕ ನಮ್ಮ ಜ್ಞಾನ ಕೂಡ ಹೊರದೇಶಗಳಿಗೆ ಹೋಯಿತು. ಅರಬ್ಬರು ಭಾರತದ ಗಣಿತದ ಪುಸ್ತಕಗಳನ್ನು ಓದಿ ನಮ್ಮ 0 ಮತ್ತೆ ನಂಬರ್ಗಳನ್ನ ಕಲಿತ್ಕೊಂಡ್ರು. ಹೌದು. ಆಮೇಲೆ ಅದನ್ನ ಇಡೀ ಜಗತ್ತಿಗೆ ಹಂಚಿದ್ರು. ಇಂದಿಗೂ ಜಗತ್ತಿನಲ್ಲಿ ಅವುಗಳನ್ನ ಅರಾಬಿಕ್ ನ್ಯೂಮರಲ್ಸ್ ಅಂತ ಕರೀತಾರೆ. ಆದರೆ ಅದರ ಅಸಲಿ ಬೇರು ನಮ್ಮ ಭಾರತದ ಮ್ಯಾಥಮೆಟಿಷಿಯನ್ಸ್ ಮೆದುಳಿನಲ್ಲಿತ್ತು ಅನ್ನೋದು ಹೆಮ್ಮೆಯ ವಿಷಯ. ಸೈನ್ಸ್, ಮ್ಯಾಥಮ್ಯಾಟಿಕ್ಸ್ ಮತ್ತೆ ಭಕ್ತಿ
ಒಟ್ಟಿಗೆ ಸೇರಿ ಭಾರತವನ್ನ ಜ್ಞಾನದ ನಾಯಕರನ್ನಾಗಿ ಮಾಡಿತು ಅಂತ ಈ ಸೋರ್ಸಸ್ಸು ಸ್ಪಷ್ಟವಾಗಿ ಹೇಳುತ್ತೆ. ನಿಜ. ಹೊಸ ಐಡಿಯಾಗಳನ್ನ ಹುಡುಕೋದು ಮತ್ತೆ ಬೇರೆಯವರನ್ನ ನಮ್ಮೊಳಗೆ ಸೇರಿಸ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ಇದು ನಮ್ಗೆ ಕಲಿಸುತ್ತೆ. ಕೊನೆಯದಾಗಿ ಒಂದು ಯೋಚನೆ ಮಾಡೋಣ. ಅಂದು ನಮ್ಮವರು ಆ ಝೀರೋವನ್ನ ಪ್ರಪಂಚಕ್ಕೆ ಪರಿಚಯಿಸದಿದ್ದಿದ್ರೆ ಏನಾಗ್ತಿತ್ತು? ಊಹಿಸ್ಕೊಳ್ಳೋಕೂ ಕಷ್ಟ. ಹೌದಲ್ವಾ? ಬಹುಶಃ ಇಂದು ಆಡೋಕೆ ವಿಡಿಯೋ ಗೇಮ್ಸ್ ಇರ್ತಿರ್ಲಿಲ್ಲ, ನಮ್ಮತ್ರ ಎಷ್ಟು ಆಟಿಕೆಗಳಿವೆ ಅಂತ ಎಣಿಸೋಕೂ ಆಗ್ತಿರ್ಲಿಲ್ಲ. ಕೇವಲ ಒಂದು ಝೀರೋ ಇಲ್ದೆ ಪ್ರಪಂಚ ಎಷ್ಟು ಬೋರಾಗಿರ್ತಿತ್ತು ಅಂತ ಒಂದ್ಸಲ ಯೋಚ್ನೆ ಮಾಡಿ.